ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಶುರುವಾಯಿತು ಜಾಹೀರಾತು ಫೈಟ್. ಗ್ಯಾರಂಟಿ ಜಾರಿ ಮಾಡದೆ ವಂಚಿಸಿದೆ ಅಂತ ಸುಳ್ಳು ಜಾಹೀರಾತನ್ನ ಹಾಕಲಾಗಿದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಜಾಹೀರಾತು ಫೈಟ್ ಶುರುವಾಗಿದೆ. ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಸಮರಕ್ಕೆ ಸಿಎಂ ಸಿದ್ದು ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಸುಳ್ಳು ಜಾಹೀರಾತು ವಿಚಾರ ಗಂಭೀರವಾಗಿ ಸಿದ್ದರಾಮಯ್ಯ ಅವರು ಪರಿಗಣಿಸಿದ್ದಾರೆ. ಈ ಹಿಂದೆ ಬಿಜೆಪಿ ವಿರುದ್ಧ ಚೊಂಬು ಜಾಹೀರಾತನ್ನ ಕಾಂಗ್ರೆಸ್ ನೀಡಿತ್ತು. ಲೋಕಸಭೆ ಎಲೆಕ್ಷನ್ ವೇಳೆ ಪ್ರಧಾನಿ ಮೋದಿ ವಿರುದ್ಧ ಚೊಂಬು ಆಡ್ ಅನ್ನ ಕೊಟ್ಟಿದ್ರು. ಆಗ ಕಾನೂನು ಹೋರಾಟಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ರು. ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಸಿಎಂ ಡಿಸಿಎಂ ವಿರುದ್ಧ ಕೇಸನ್ನ ಹಾಕಿದ್ರು. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ದೂರನ್ನ ನೀಡಿದ್ರು ಎಂಎಲ್ಸಿ ಕೇಶವ ಪ್ರಸಾದ್. ಅದೇ ಹಾದಿಯಲ್ಲಿ ಕಾನೂನು ಹೋರಾಟಕ್ಕೆ ಮುಖ್ಯಮಂತ್ರಿ ಈಗ ಮುಂದಾಗಿದ್ದಾರೆ. ಕಾನೂನು ಹೋರಾಟದ ಬಗ್ಗೆ ಅಡ್ವೊಕೇಟ್ ಜನರಲ್ ಜೊತೆಗೆ ಸಿಎಂ ಈಗಾಗಲೇ ಚರ್ಚೆಯನ್ನ ಮಾಡಿದ್ದಾರೆ. ದೂರು ದಾಖಲಿಸಲು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅನುಮತಿಯನ್ನ ನೀಡಿದ್ದಾರೆ. ಅನುಮತಿ ಸಿಕ್ಕ ಬಳಿಕ ಸಚಿವರೊಬ್ಬರಿಂದ ಕಾನೂನು ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಿದ್ದಾರೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಈಗ ಜಾಹೀರಾತು ಫೈಟ್ ಶುರುವಾಗಿದೆ. ಗ್ಯಾರಂಟಿ ಜಾರಿ ಮಾಡದೆ ವಂಚಿಸಿದ್ದಾರೆಂಬ ಆಡ್ ಅನ್ನ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಸಮರಕ್ಕೆ ಸಿಎಂ ಸಿದ್ದು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಸಮರಕ್ಕೆ ಸಿಎಂ ಸಿದ್ದು ಒಂದ್ ಕಡೆ ತಯಾರಿ ಮಾಡ್ಕೋತಾ ಇದ್ದಾರೆ. ಸುಳ್ಳು ಜಾಹೀರಾತು ವಿಚಾರವನ್ನ ಈಗ ಸಿಎಂ ಸಿದ್ದರಾಮಯ್ಯ ಅವರು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಈ ಹಿಂದೆ ಕೂಡ ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ನವರು ಚೊಂಬು ಜಾಹೀರಾತನ್ನ ನೀಡಿದ್ರು. ಲೋಕಸಭೆ ಎಲೆಕ್ಷನ್ ವೇಳೆ ಪ್ರಧಾನಿ ಮೋದಿ ವಿರುದ್ಧ ಚೊಂಬು ಆಡ್ ಅನ್ನ ಕೊಟ್ಟಿದ್ರು. ಆಗ ಕೂಡ ಕಾನೂನು ಹೋರಾಟಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ರು. ಇದೀಗ ಬಿಜೆಪಿಯವರ ವಿರುದ್ಧ ಹೋರಾಡಲು ಕಾಂಗ್ರೆಸ್ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಜಾಹೀರಾತು ಫೈಟ್ ನಡೀತಾ ಇದೆ. ಈ ಹಿಂದೆಯೂ ಕೂಡ ಬಿಜೆಪಿಯವರ ವಿರುದ್ಧ ಕಾಂಗ್ರೆಸ್ನವರು ಜಾಹೀರಾತನ್ನ ನೀಡಿದ್ರು. ಇದೇ ವಿಚಾರವಾಗಿ ಕಾನೂನು ಹೋರಾಟವನ್ನು ಕೂಡ ಮಾಡಿದ್ರು. ಈಗ ಅದೇ ಹಾದಿಯಲ್ಲಿ ಕಾಂಗ್ರೆಸ್ನವರು ಕೂಡ ಇದ್ದಾರೆ. ಸಾಹಿತ್ಯ ಇಲ್ಲಿ ಯಾಕಂತ ಹೇಳಿದ್ರೆ ಸರ್ಕಾರದಲ್ಲಿ ಈಗ ಜಾಹೀರಾತು ಸಮರ ಜೋರಾಗಿ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಕರ್ನಾಟಕ ಸರ್ಕಾರ ಆವಾಗ ಚುನಾವಣೆ ವೇಳೆಯಲ್ಲಿ ರಾಜ್ಯ ಸರ್ಕಾರ ಒಂದು ಆಡ್ ಅನ್ನು ಕೊಟ್ಟಿತ್ತು, ಬಿಜೆಪಿ ಒಂದು ಆಡ್ ಕೊಟ್ಟಿತ್ತು, ಕಾಂಗ್ರೆಸ್ ಆಡ್ ಕೊಟ್ಟಿತ್ತು. ಏನಂತ ಹೇಳಿದ್ರೆ ಬಿಜೆಪಿ ಭ್ರಷ್ಟ ಸರ್ಕಾರ 40% ಕಮಿಷನ್ ಅಂತೇಳಿ 2023 ಚುನಾವಣೆಯಲ್ಲಿ ಕೊಟ್ಟಿತ್ತು. ಆ ಚುನಾವಣೆ ಸಂಬಂಧಪಟ್ಟಂತೆ ಇಲ್ಲಿ ಬಿಜೆಪಿ ಮುಖಂಡ ಕೇಶವ ಪ್ರಸಾದ್ ಅವರು ಒಂದು ಕೋರ್ಟ್ಗೆ ಹೋಗ್ತಾರೆ. ಅದಾದ ಬಳಿಕವಾಗಿ ರಾಹುಲ್ ಗಾಂಧಿ ಅವರೇ ಬಂದು ಜಾಮೀನು ತೆಗೆದುಕೊಳ್ಬೇಕಾಗಿತ್ತು. ಅವಾಗ ರಾಹುಲ್ ಗಾಂಧಿ ಅವ್ರನ್ನ ಸಿಎಂ ಸಿದ್ದರಾಮಯ್ಯ ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಮೂರು ಜನರು ಕೂಡ ಆರೋಪಿಯನ್ನಾಗಿಸಲಾಗಿತ್ತು. ಹೀಗಾಗಿ ಇದೇ ಮಾದರಿಯಲ್ಲಿ ಈಗ ಮಹಾರಾಷ್ಟ್ರ ಸರ್ಕಾರವನ್ನು ಕೂಡ ಕೋರ್ಟ್ ಮೆಟ್ಟಿಲು ಹತ್ತಿಸಲಿಕ್ಕೆ ಅದೇ ರೀತಿಯಾಗಿ ಎಫ್ಐಆರ್ ದಾಖಲಿಸಲಿಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಇಲ್ಲಿ ಮಹಾರಾಷ್ಟ್ರ ಸರ್ಕಾರ ಒಂದು ಆಡ್ ಅನ್ನು ಕೊಡುತ್ತೆ. ಏನಂತ ಹೇಳಿದ್ರೆ ರಾಜ್ಯ ಸರ್ಕಾರ ಎಲ್ಲರಿಗೂ ಮೋಸ ಮಾಡ್ತಾ ಇದೆ. ಗ್ಯಾರಂಟಿ ಏನೇನು ಕೊಟ್ಟಿತ್ತಲ್ಲ ಆ ಗ್ಯಾರಂಟಿ ತಮ್ಮ ಭರವಸೆಯನ್ನು ಈಡೇರಿಸಿಲ್ಲ ಅಂತೇಳಿ ಮಹಾರಾಷ್ಟ್ರದಲ್ಲಿ ಆಡ್ ಅನ್ನು ಕೊಟ್ಟಿತ್ತು. ಕಾರಣ ಏನಂತೇಳಿ ಮಹಾರಾಷ್ಟ್ರದಲ್ಲೂ ಕೂಡ ಬಿಜೆಪಿ ಚುನಾವಣೆಯಲ್ಲಿ ಭರವಸೆಯನ್ನು ಕೊಟ್ಟಿತ್ತು, ಗ್ಯಾರಂಟಿಯನ್ನು ಕೊಟ್ಟಿತ್ತು. ಈ ಗ್ಯಾರಂಟಿ ಈಡೇರಿಸಿಲ್ಲ ಅಂತೇಳಿ ಫುಲ್ ಪೇಜ್ ಆಡ್ ಅನ್ನ ಬೇರೆ ಬೇರೆ ಪತ್ರಿಕೆ ಹೊರಡಿಸಿತ್ತು. ಅವರ ಟ್ಯಾಗ್ ಏನಿತ್ತು ಅಂತ ಹೇಳಿದ್ರೆ ಇಲ್ಲಿ ವಾದ ದಿಯಾ ದೋಖಾ ದಿಯಾ ಅಂತೇಳಿ ಆಡ್ ಅನ್ನ ಕೊಟ್ಟಿತ್ತು. ವಾದಾಕಿಯಾ ದೋಖಾ ದಿಯಾ ಅಂತ ಹೇಳಿ ಕೊಟ್ಟಿತ್ತು. ಹೀಗಾಗಿ ಭರವಸೆಯನ್ನು ಕೊಟ್ಟಿದ್ರು, ಆದ್ರೆ ಮೋಸವನ್ನು ಕೂಡ ಮಾಡಿದ್ರು ಅಂತೇಳಿ ಆಡ್ ಕೊಡೋದ್ರ ಮೂಲಕವಾಗಿ ರಾಜ್ಯ ಸರ್ಕಾರಕ್ಕೆ ಒಂದಿಷ್ಟು ಮುಜುಗರ ಉಂಟು ಮಾಡೋದು ಕೆಲಸವನ್ನು ಮಾಡಿತ್ತು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡರಾಗಿದ್ರು. ಮಹಾರಾಷ್ಟ್ರದಲ್ಲೂ ಹೋಗಿ ಕೂಡ ಅವ್ರು ಹೇಳೋದು ನಾವು ಯಾವುದೇ ರೀತಿಯಾಗಿ ಗ್ಯಾರಂಟಿಗಳನ್ನ ವಂಚಿಸಿಲ್ಲ, ಜನರು ವಂಚಿಸಿಲ್ಲ, ಸರ್ಕಾರ ಸುಳ್ಳು ಹೇಳ್ತಿದೆ, ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿತ್ತು. ಅದಾದ ಬಳಿಕವಾಗಿ ಇಲ್ಲಿ ಬಿಜೆಪಿ ಸರ್ಕಾರಕ್ಕೆ ಅವರದೇ ಆಗಿರತಕ್ಕಂಥ ಸ್ಟೈಲ್ ಅಲ್ಲಿ ಒಂದು ಟಾಂಗನ್ನು ಕೊಟ್ಟಿದ್ರು. ನಾವು ಭರವಸೆಯನ್ನು ಕೊಟ್ಟಿದ್ದೇವೆ ಆದ್ರೆ ಪೂರಾ ಮಾಡಿದ್ದೇವೆ ಅಂತ ಹೇಳಿ ವಾದಾಕಿಯ ಪೂರಾದಿಯಾ ಅಂತ ಹೇಳಿ ಅವರು ಕೂಡ ಮೋದಿ ಅವರಿಗೆ ಟಾಂಗನ್ನು ಕೊಟ್ಟಿದ್ರು. ಹೀಗಾಗಿ ಮತ್ತೊಂದು ಸುತ್ತಿನ ಕಾನೂನು ಹೋರಾಟ ಏನಂತ ಹೇಳಿದ್ರೆ ಮಹಾರಾಷ್ಟ್ರ ಸರ್ಕಾರಕ್ಕೂ ಕೂಡ ಎಫ್ಐಆರ್ ದಾಖಲಿಸಬೇಕು, ಎಫ್ಐಆರ್ ದಾಖಲಿಸಿ ಕಾನೂನು ಹೋರಾಟವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಎಜಿ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಕಾನೂನು ಸಂಕಷ್ಟ ತಂದು ಕೊಟ್ಟರು, ಅದೇ ಮಾದರಿಯಲ್ಲಿ ಮಹಾರಾಷ್ಟ್ರ ಸರ್ಕಾರ ಕೂಡ ಕೋರ್ಟ್ ಕಟ್ಟಕಟ್ಟಿಗೆ ಹತ್ತಿಸಬೇಕು. ಅದಾದ ಬಳಿಕ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಮುಜುಗರ ಮಾಡಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹುಟ್ಟಿದ್ದಾರೆ. ಈಗಾಗಲೇ ಕಾನೂನು ತಜ್ಞರ ಜೊತೆ ಸಭೆಯನ್ನ ಮಾಡಿದ್ದು ಇಲ್ಲಿ ಇನ್ನು 2-3 ದಿನಗಳಲ್ಲಿ ಕೇಸ್ ಕೂಡ ದಾಖಲಾಗುವಂತ ಸಾಧ್ಯತೆ ಇರುತ್ತೆ. ಒಟ್ಟಾರಾಗಿ ಜಾಹೀರಾತು ಸಮರ ಮೊದಲು ರಾಹುಲ್ ಗಾಂಧಿ ಯಾವ ರೀತಿಯಾಗಿ ನೋಟಿಸ್ ಕೊಟ್ಟು ಸಿಎಂ ಸಿದ್ದರಾಮಯ್ಯ ನೋಟಿಸ್ ಕೊಟ್ಟಿದ್ರು, ಅದೇ ಮಾದರಿಯಲ್ಲಿ ಮಹಾರಾಷ್ಟ್ರ ಸರ್ಕಾರಕ್ಕೂ ಕೂಡ ಕಾನೂನಿನ ಸಮರದಲ್ಲಿ ಕಾನೂನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತೇಳಿ ರಾಜ್ಯ ಸರ್ಕಾರ ಪ್ಲಾನ್ ಮಾಡ್ಕೊಂಡಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.